ಆತ್ಮೀಯ ಮಿತ್ರ ನಮಸ್ಕಾರ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂತ ಹಾಡನ್ನ ಚಿಕ್ಕಂದಿಂದ ಎಷ್ಟು ಸಲ ಹಾಡಿದೀವೋ. ಪ್ರತಿ ಬಾರಿ ಅದನ್ನ ಹಾಡುವಾಗ ನಮ್ಗೆ ಸಂತೋಷವೇ. ಯಾಕೆಂದ್ರೆ ಮತ್ತೊಂದು ಯುಗಾದಿ ಬರುತ್ತೆ, ಮತ್ತೊಂದು ಹೊಸ ವರ್ಷ. ಈ ಹೊಸ ವರ್ಷದಲ್ಲಿ ನಾವು ಸಂಭ್ರಮಿಸುವಂತ ಸಂದರ್ಭಗಳು ಅನೇಕ ಬರುತ್ತೆ. ಇವೆಲ್ಲವನ್ನು ಮುಂದಿಟ್ಕೊಂಡು ನಾವು ಒಂದಷ್ಟು ಪ್ರಯತ್ನಗಳನ್ನ, ಆ ಆನಂದವನ್ನ ಅನುಭವಿಸ್ತೀವಿ. ಮತ್ತೊಂದು ಯುಗಾದಿ ಬಂದಿದೆ, ನಮಗಂತೂ ಅದು ಹೊಸ ವರ್ಷ. ಅನೇಕರಿಗೆ ಹೊಸ ವರ್ಷ ಅಂದ ತಕ್ಷಣ ಅದು ಡಿಸೆಂಬರ್ 31 ಆಗಿರುತ್ತೆ. ಮತ್ತು ಡಿಸೆಂಬರ್ 31 ರಾತ್ರಿ ಏನ್ ಮಾಡ್ತೀವಿ ಅಂತ ಗೊತ್ತಿದೆ. ಸರ್ಕಾರ ಡಿಸೆಂಬರ್ 31 ರಾತ್ರಿ ಅನೇಕ ರಿಸ್ಟ್ರಿಕ್ಷನ್ಸ್ ಗಳನ್ನ ಹಾಕ್ಬೇಕು. ನೀವು ಈ ಸಲ ಅಂತೂ ಈ ಸರ್ಕಾರ ಏನ್ ಮಾಡ್ತು ಅಂತಂದ್ರೆ, ನೀವು ಕುಡಿದು ತುಂಬಾ ಸುಸ್ತಾಗಿದ್ರೆ ನಿಮ್ಮ ಮನೆವರೆಗೂ ಬಿಡ್ತೀವಿ ಅಂತ ಹೇಳುವವರೆಗೂ ಹೋಗ್ಬಿಟ್ಟಿತ್ತು ಈ ಬಾರಿಯ ಸರ್ಕಾರ. ಆದ್ರೆ ಯುಗಾದಿ ಬಂದಾಗ ಹೇಗಿರುತ್ತೆ ನೋಡಿ, ಪ್ರಕೃತಿಯು ತುಂಬಾ ಸಂಭ್ರಮಿಸುತ್ತೆ. ಮನೆಗಳಲ್ಲೂ ಕೂಡ ತೋರಣ ಕಟ್ಟಿ ಸ್ವಾಗತ ಮಾಡ್ತೀವಿ. ಅಂಡ್ ದೆನ್ ನಾವು ಕೂಡ ಯಾವ ತರ ಇರ್ತೀವಿ ಅಂತಂದ್ರೆ, ಆ ವಾತಾವರಣವೇ ಬೇರೆ. ಡಿಸೆಂಬರ್ 31 ಜನವರಿ 1ಕ್ಕೆ ಶಿಫ್ಟ್ ಆಗೋದಕ್ಕೂ ಮತ್ತು ಫಾಲ್ಗುಣದಿಂದ ಚೈತ್ರಕ್ಕೆ ಹೋಗೋದಕ್ಕೂ ಆ ಡಿಫರೆನ್ಸ್ ಇದೆಯಲ್ಲ, ಬಹಳ ಸುಂದರವಾಗಿರುವಂತದ್ದು. ಈ ಡಿಫರೆನ್ಸ್ ಅನ್ನ ನಾವು ಗುರುತಿಸಿ ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಒಂದು ವಿನೂತನವಾಗಿರುವಂತ ಏನಾದ್ರೂ ಪ್ರಯೋಗ ಮಾಡಬೇಕು ಅಂತ ಆಲೋಚನೆ ಮಾಡಿದ್ವಿ. ಆ ಪ್ರಯೋಗದ ಹಿನ್ನೆಲೆಯಲ್ಲೇ ನಾವು ಭಜನ್ ಬ್ರಹ್ಮ ಅನ್ನುವಂತ ಒಂದು ಕಾರ್ಯಕ್ರಮವನ್ನ ಸಂಘಟಿಸ್ತಾ ಇದ್ದೀವಿ. ಇತ್ತೀಚೆಗೆ ಭಜನ್ ಕ್ಲಬ್ಬಿಂಗ್ಗಳು ತುಂಬಾ ಪಾಪ್ಯುಲರ್ ಆಗ್ತಾ ಇವೆ. ಜೆನ್ ಝಿ ಭಜನ್ ಕ್ಲಬ್ಬಿಂಗಿನ ಕಡೆ ಹೋಗ್ತಾ ಇದೆ. ಅವರು ಭಜನ್ಸ್ ಹಾಡ್ತಾರೆ, ಕುಣಿತಾರೆ, ನಾಮಜಪದಲ್ಲಿ ತಲ್ಲೀನರಾಗ್ತಾರೆ. ಅಲ್ಲೊಂದ್ ಸ್ವಲ್ಪ ಸ್ಪಿರಿಚುಯಲ್ ಆಸ್ಪಿರೆಂಟ್ ಆಗಿರೋರು ತಾವು ಆ ದಿಕ್ಕಲ್ಲಿ ಏನಾದ್ರು ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಕನ್ನಡಿಗರಿಗೆ ಬೇಡವಾ? ಕೇರಳದಲ್ಲಿ ಈ ತರದೊಂದು ತಂಡ ಎಷ್ಟು ಪಾಪ್ಯುಲರ್ ಆಗೋಗ್ಬಿಡ್ತು ಇವತ್ತು ಅಂತಂದ್ರೆ, ಅದು ಜಗತ್ತಿನಾದ್ಯಂತ ಹೋಗ್ತಾರೆ. ಅವರ ಕುರಿತಂತೆ ಇತ್ತೀಚೆಗೆ ಕೇಳುವಾಗ ನನಗೆ ಆಶ್ಚರ್ಯ ಅನ್ನಿಸ್ತು. ಜಗತ್ತಿನ ಮೂಲೆ ಮೂಲೆಗಳಲ್ಲೂ ಅವ್ರ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಭಾರತದ ಈ ಸ್ಪಿರಿಚುವಲ್ ಟ್ರೆಷರ್ ನ ಜಗತ್ತಿಗೆ ಹಂಚೋ ಪ್ರಯತ್ನ ಮಾಡ್ತಾರೆ. ಮೇ ಬಿ ಭಜನ್ ಬ್ರಹ್ಮದ ಬಗ್ಗೆ ಹೇಳುವಾಗ ಒಂದೇ ಒಂದು ಮಾತನ್ನ ಆಡ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಸ್ವಾಮಿ ವಿವೇಕಾನಂದರು ತಮ್ಮ ಕೊಲಂಬೋದಿಂದ ಆಲ್ಮೊರಾಕ್ಕೆ ಕೃತಿಯಲ್ಲಿ ಅಥವಾ ಅವರ ಭಾಷಣಗಳಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಜಗತ್ತೆಲ್ಲವೂ ಯುದ್ಧಗ್ರಸ್ತವಾಗಿ ಅವು ಅಶಾಂತಿಯಲ್ಲಿ ತೊಳಲಾಡ್ತಾ ಇದ್ದಾಗ ಜಗತ್ತನ್ನ ಒಂದು ಛತ್ರದಡಿ ತರುವಂತ ಸಾಮರ್ಥ್ಯವನ್ನ ಯಾರಾದ್ರೂ ತೋರಿಸಿದಾಗ ಅಲ್ಲೆಲ್ಲವೂ ಕೂಡ ಸ್ಪಿರಿಚುಯಲ್ ವಿಚಾರಧಾರೆಯನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಭಾರತವೇ ಬೇಕಾಗಿದೆ ಅಂತ. ಈ ಸಂದರ್ಭದಲ್ಲಿ ನೀವು ನೋಡಿದ್ರೆ ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಇಡೀ ಜಗತ್ತು ಅಶಾಂತಿಯಲ್ಲಿದೆ. ಇಂಥ ಹೊತ್ತಲ್ಲಿ ಜಗತ್ತಿಗೆ ಶಾಂತಿಯನ್ನ ಕೊಡಬಲ್ಲಂತ ತಾಕತ್ ಯಾರಿಗಾದ್ರೂ ಇದ್ರೆ, ಯಾವ್ದಾದ್ರೂ ಧರ್ಮಕ್ಕಿದ್ರೆ ಅದು ಹಿಂದೂ ಧರ್ಮಕ್ಕೆ ಮಾತ್ರ ಮತ್ತು ಭಾರತೀಯರಿಗೆ ಮಾತ್ರ. ಈ ದೃಷ್ಟಿಯಿಂದ ನಾವು ಭಜನ್ ಬ್ರಹ್ಮ ಅನ್ನುವಂತ ಒಂದು ಕಾರ್ಯಕ್ರಮದ ಒಂದು ಪುಟ್ಟ ಪ್ರಯೋಗ ಮಾಡ್ತಾ ಇದ್ದೀವಿ. ಏನು ಭಜನ್ ಬ್ರಹ್ಮ? ನಾವು ಪಾಪ್ಯುಲರ್ ಆಗಿರುವಂತ ಭಜನೆಗಳನ್ನ ಅವತ್ ಹಾಡ್ತೀವಿ. ಹಾಡುವಾಗ ಹೇಗಿರುತ್ತೆ ಅಂತಂದ್ರೆ, ಅದು ಬರೀ ಯಾವುದೋ ಸಂಗೀತವನ್ನ ಕೇಳಿದಂತೆ ನಿಮ್ಗೆ ಅನ್ನಿಸ್ಬಾರದು. ಅದು ಭಜನೆಯಲ್ಲಿ ತಲ್ಲೀನವಾಗುವಂತ ಪ್ರಯತ್ನ ಆಗ್ಬೇಕು. ಬರೀ ಅಷ್ಟೇ ಅಲ್ಲ, ಅವತ್ ನಾವು ಈ ಸ್ಪಿರಿಚುಯಲ್ ಸಂಗತಿಗಳನ್ನ, ಅನೇಕ ಸಂಗತಿಗಳನ್ನ, ಅದು ಕುಂಡಲಿನಿ ಶಕ್ತಿಯ ಕುರಿತಂತೆ ಇರ್ಬೋದು, ಶಿವ ಶಕ್ತಿಯರ ವಿಚಾರಗಳನ್ನ ಕುರಿತಂತೆ ಇರ್ಬೋದು, ಅನೇಕ ಸಂಗತಿಗಳನ್ನ ಅವತ್ ನಾವಲ್ಲಿ ಚರ್ಚೆ ಮಾಡ್ಲಿಕ್ಕೆ ಇದ್ದೀವಿ. ನಮ್ಮ ದಾಸರ ವಚನಗಳು, ದಾಸರ ಪದಗಳು ಬರ್ತವೆ, ಶರಣರ ವಚನಗಳು ಬರ್ತವೆ. ನಾವು ಅನೇಕ ಗೀತೆಗಳನ್ನ, ಪಾಪ್ಯುಲರ್ ಆಗಿರುವಂತ ಗೀತೆಗಳನ್ನ ಹಾಡ್ತೀವಿ. ಹಾಡ್ತಾ ಹಾಡ್ತಾ ನಿಮಗೂ ಹಾಡ್ಲಿಕ್ಕೆ ಪ್ರೇರಣೆ ಸಿಗುವಂತೆ, ನೀವು ಕೂಡ ನಿಮ್ಮ ಕೂತಿರುವ ಚೇರನ್ನ ಬಿಟ್ಟು ಎದ್ದು ಕುಣಿಯುವಂತೆ ಮಾಡುವಂತ ಒಂದು ಪ್ರಯತ್ನ ಮಾಡ್ತಿದೀವಿ. ಕೊನೆಯಲ್ಲಿ ನಮ್ದೊಂದು ಪ್ರಯತ್ನ ಇದೆ, ದುರ್ಗೆಗೊಂದು ಭರ್ಜರಿಯಾಗಿರುವಂತ ಆರತಿ ಮಾಡಬೇಕು ಅಂತ. ಏನೆಲ್ಲಾ ಸಿಂಕ್ರನೈಸ್ ಮಾಡುವಂತ ಪ್ರಯತ್ನ ಮಾಡ್ತಿದೀವಿ ಅಂತಂದ್ರೆ, ಈ ಬಾರಿಯ ಯುಗಾದಿ ನಿಜಕ್ಕೂ ಹೊಸ ಯುಗಾದಿ ಆಗ್ಬೇಕು. ಹೊಸ ವರ್ಷವನ್ನ ಸ್ವಾಗತ ಮಾಡೋದಿದ್ರೆ ಹೀಗ್ ಮಾಡಬೇಕು ಅನ್ನುವಂತ ಪ್ರಯತ್ನಕ್ಕೆ ಈ ಭಜನ್ ಬ್ರಹ್ಮ ಪರಿಕಲ್ಪನೆ ತಗೊಂಡ್ ಬಂದಿದೀವಿ. ಭಜನ್ ಬ್ರಹ್ಮ ಅಂತಂದ್ರೆ ಏನು? ಭಜನೆಯಿಂದ ಬ್ರಹ್ಮ. ಈ ಭಜನೆ ಏನಿದೆಯೋ ಅದು ಬ್ರಹ್ಮ ಸ್ವರೂಪವಾದ್ದು. ಈ ಎಲ್ಲ ಕಲ್ಪನೆಗಳನ್ನ ಇಟ್ಕೊಂಡು ಈ ಭಜನ್ ಬ್ರಹ್ಮ ಅನ್ನುವಂತ ಕಾನ್ಸೆಪ್ಟ್ ಅನ್ನು ತರ್ತಾ ಇದ್ದೀವಿ. ಅಫ್ಕೋರ್ಸ್ ಇದನ್ನ ನಿಮಗೆ ಸಮರ್ಪಿಸ್ತಾ ಇರೋದು ಯುವಾ ಬ್ರಿಗೇಡ್ ಮತ್ತು ನಿವೇದಿತಾ ಪ್ರತಿಷ್ಠಾನಗಳು. ಈ ಭಜನ್ ಬ್ರಹ್ಮದಲ್ಲಿ ಹಾಡ್ಲಿಕ್ಕೆ ಅಂತ ನಮ್ ಜೊತೆ ಇರೋದು ಮನೋಜವಂ. ನಿಮ್ಗೆಲ್ರಿಗೂ ಮನೋಜವಂ ಮಾತ್ರೆಯ ಗೊತ್ತಿದೆ. ಅವನು ನನಗೆ ತುಂಬಾ ಆತ್ಮೀಯನಾಗಿರೋದ್ರಿಂದ ನಾನು ಈ ತರ ಅವ್ರ ಬಗ್ಗೆ ಮಾತನಾಡಬಲ್ಲೆ. ಆ ಹುಡುಗ ಹೇಗೆ ಹಾಡ್ತಾನೆ ಅಂತಂದ್ರೆ, ಪ್ರತಿಯೊಬ್ಬ ಕೇಳುಗನ ಹೃದಯವನ್ನು ಮೀಟಬಲ್ಲಂತ ಸಾಮರ್ಥ್ಯ ಆ ಹುಡುಗನಿಗಿದೆ. ಅವನು ತನ್ನ ತಂಡದ ಜೊತೆಗೆ ನಮ್ ಜೊತೆ ಜಾಯಿನ್ ಆಗ್ತಾನೆ. ನಾವೆಲ್ಲರೂ ಕೂಡ ಬೆಂಗಳೂರಿನ ಜಯನಗರದ BDA ಪಾರ್ಕ್ನ ಎದುರಿಗಿರುವಂತ
ಬೃಂದಾವನ ಅನ್ನುವಂತ ಒಂದು ಆಡಿಟೋರಿಯಂ ಇದೆ, ಪಾರ್ಕ್ ನ ಒಳಗಿದೆ. ಆಡಿಟೋರಿಯಂನ ಒಳಗೆ ನಾವು ಈ ಕಾರ್ಯಕ್ರಮವನ್ನ ಮಾಡ್ಕೊಳ್ತಾ ಇದ್ದೀವಿ. ಕಾರ್ಯಕ್ರಮದ ಆಡಿಟೋರಿಯಂನ ಹೆಸರು ಬೃಂದಾವನ ಅಂತಿರೋದು ಬಹುಶಃ ನಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ ವಾತಾವರಣವನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಬನ್ನಿ ಅವತ್ತಿನ ದಿನ ಹೇಗೇಗೋ ಹೊಸ ವರ್ಷವನ್ನ ಸ್ವಾಗತಿಸಿದ್ದೀರಲ್ಲ, ಒಂದು ಸುಂದರವಾದ ಸ್ವರೂಪದಲ್ಲಿ ಸ್ವಾಗತಿಸೋಣ. ನಂಗೆ ಬಹಳ ಕನಸಿರೋದು ಏನು ಅಂತಂದ್ರೆ, ಬರಲಿರೋ ದಿನಗಳಲ್ಲಿ ಈ ಭಜನ್ ಬ್ರಹ್ಮ ಕಾರ್ಯಕ್ರಮವನ್ನ ಭಿನ್ನ ಭಿನ್ನ ಕಾಲೇಜುಗಳಲ್ಲಿ ಮಾಡಬೇಕು, ಬೇರೆ ಬೇರೆ ಸಿಟಿಗಳಲ್ಲಿ ಭಜನ್ ಬ್ರಹ್ಮ ಕಾರ್ಯಕ್ರಮವನ್ನ ಮಾಡ್ತಾ ತರುಣರನ್ನ ಆಕರ್ಷಿಸ್ತಾ ನಮ್ಮ ಸ್ಪಿರಿಚುಯಾಲಿಟಿ, ನಮ್ಮ ಭಾರತೀಯ ಧರ್ಮ, ಹಿಂದೂ ಧರ್ಮ, ಅದರೊಳಗಿನ ಈ ಈ ಈ ಈ ಸ್ಪಿರಿಚುಯಲ್ ಕಾನ್ಸೆಪ್ಟು ಹೇಗೆ ಜಗದ್ವ್ಯಾಪಿಯಾಗಿ ಹೋಗಬಲ್ಲದು ಅನ್ನೋದನ್ನ ತೋರಿಸುವಂತ ಪ್ರಯತ್ನವನ್ನ ನಾನು ನೀವು ಎಲ್ಲರೂ ಸೇರಿ ಮಾಡಬೇಕಾಗಿದೆ. ಈ ಕಾರಣಕ್ಕೋಸ್ಕರ ಈ ಪ್ರಯತ್ನ. ನೆನ್ಪಿಟ್ಕೊಳ್ಳಿ, ಇದು ಸಂಜೆ 6 ಗಂಟೆಗೆ ಕಾರ್ಯಕ್ರಮ ಶುರುವಾಗುತ್ತೆ. ಒಟ್ಟಾರೆ ನಮ್ಗಿರುವಂತ ಕೆಪಾಸಿಟಿಯೇ, ನಮ್ಮ ಪ್ರಯೋಗದ ದೃಷ್ಟಿಯಿಂದ ನಾವು ಇದನ್ನ ಮಾಡ್ತಾ ಇರೋದ್ರಿಂದ ನಮ್ಗೆ ಒಟ್ಟಾರೆ ಇರುವಂತ ಕೆಪಾಸಿಟಿಯೇ ನಾಟ್ ಮೋರ್ ದೆನ್ 250 or 300. ನಮ್ ಕಾರ್ಯಕರ್ತರು ಸೇರಿರ್ತಾರೆ. ಹೀಗಾಗಿ ಹೆಚ್ಚು ಜನ ಹೊರಗಡೆಯವರಿಗೆ ನಾವು ಅವಕಾಶ ಮಾಡಿಕೊಡ್ಲಿಕ್ಕೆ ಆಗುತ್ತಾ ಅನ್ನೋದು ನನಗೆ ಅನುಮಾನ ಇದೆ. ಸ್ಟಿಲ್ ಯಾರು ಮೊದಲಿಗೆ ಬರ್ತಾರೋ ಅವ್ರನ್ನ ನಾವು ಇದಕ್ಕೆ ಆಯ್ಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಈಗ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಇದರ ಲಿಂಕ್ ನೀನು ಓಪನ್ ಮಾಡ್ತಾ ಇದ್ದೀವಿ. ಆ ಲಿಂಕಿಗೆ ನೀವು ಕೂಡಲೇ ಜಾಯಿನ್ ಆಗಿ ನಮ್ ಜೊತೆ ಸೇರ್ಕೊಳ್ಳಿ. ಅವತ್ತಿನ ದಿನ ನಾವೆಲ್ಲರೂ ಸೇರ್ಕೊಳ್ಳೋಣ, ಆ ಸ್ಪಿರಿಚುವಲ್ ವೈಬ್ಸ್ ಅನ್ನ ಅನುಭವಿಸುವಂತ ಪ್ರಯತ್ನ ಮಾಡೋಣ. ಭಜನ್ ಬ್ರಹ್ಮ ನಾವೆಲ್ಲರೂ ಒಂದು ಆನಂದಿಸಬೇಕಾಗಿರುವಂತ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. ಯುಗಾದಿಯನ್ನ, ಹೊಸ ವರ್ಷವನ್ನ ನಾವು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುವಂತ ಪ್ರಯತ್ನ ಮಾಡೋಣ. ಯುವ ಬ್ರಿಗೇಡ್ ಮತ್ತು ನಿವೇದಿತಾ ಪ್ರತಿಷ್ಠಾನಗಳು ನಿಮ್ ಜೊತೆ ಯಾವಾಗ್ಲೂ ಇವೆ. ಒಂದು ಅದ್ಭುತವಾಗಿರುವಂತ, ಬಹುಶಃ ನನ್ಗನ್ಸತ್ತೆ ನ ಭೂತೋ ಆದ್ರೆ ನ ಭವಿಷ್ಯತಿ ಅಂತ ಹೇಳೋದಿಲ್ಲ, ಮತ್ ನಾವೇ ಪ್ರೋಗ್ರಾಮ್ ಈ ಕಾರ್ಯಕ್ರಮಗಳನ್ನ ಇನ್ನೂ ಅನೇಕರನ್ನ ಸೇರಿಸ್ಕೊಂಡು ಮಾಡುವಂತ ಒಂದು ವಾತಾವರಣ ನಿರ್ಮಾಣ ಆಗ್ಲಿ ಅಂತ ನಾನು ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತೀನಿ. ಭಜನ್ ಬ್ರಹ್ಮ ಯುಗಾದಿ ಅಂದ್ರೆ 19ನೇ ತಾರೀಕು ಈ ಕಾರ್ಯಕ್ರಮ ನಾವು ಬೆಂಗಳೂರಿನ ಜಯನಗರದ BDA ಕಾಂಪ್ಲೆಕ್ಸಿನ ಅದರ ಒಳಗಿರುವ ಪಾರ್ಕ್ ನಲ್ಲಿ ಈ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೀವಿ. ಬನ್ನಿ, ನಾವು ಸೇರ್ಕೊಳ್ಳೋಣ. ಈ ಡಿಸೆಂಬರ್ 31ಕ್ಕೆ ಕುಡಿದು ತೂರಾಡುವಂತ ಜನರ ನಡುವೆ ಭಾರತದ ಹಿಂದೂ ಪರಿಕಲ್ಪನೆಯ ಹೊಸ ವರ್ಷವನ್ನ ಸ್ವಾಗತಿಸ್ಲಿಕ್ಕೆ ನಾವು ಕರತಾಳಕ್ಕೆ ಕುಣಿದು ಕುಪ್ಪಳಿಸೋಣ. ಬರ್ತೀರಿ ತಾನೆ? ನಾನು ಕಾಯ್ತಾ ಇರ್ತೀನಿ. ರಿಜಿಸ್ಟರ್ ಮಾಡ್ಕೊಳ್ಳಿ, ನಮ್ ಜೊತೆ ಸೇರ್ಕೊಳ್ಳಿ. ಭಜನ್ ಬ್ರಹ್ಮದಲ್ಲಿ ನಾವೆಲ್ಲರೂ ಜೊತೆಯಾಗೋಣ. ಎಲ್ಲಿಗೂ ನಮಸ್ಕಾರ, ವಂದೇ ಮಾತರಂ, ಜೈ ಹಿಂದ್. ಅಂದಾಗೆ ಹೇಳೋದ್ ಮರ್ತೆ, ನಿಮ್ಗೆ ಯಾವ್ದಾದ್ರು ಇಂಥ ಹಾಡನ್ನು ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಬಯಕೆ ಇದ್ರೆ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ಅಂತ ಹಾಡುಗಳನ್ನು ಸೆಲೆಕ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಒಟ್ಟಾರೆ ಒಂದು ಅದ್ಭುತವಾಗಿರುವಂತ ಸ್ಪಿರಿಚುವಲ್ ವೈಬ್ರೇಷನ್ಸ್ ಅನ್ನ ನಾವೆಲ್ಲರೂ ಸೇರಿ ಕ್ರಿಯೇಟ್ ಮಾಡೋಣ. 19ನೇ ತಾರೀಕು ಯುಗಾದಿಯ ದಿನ ಸಂಜೆ ನಾನು, ನೀವು ಮತ್ತು ಭಜನ್ ಬ್ರಹ್ಮ. ನಮಸ್ಕಾರ.